ವಿಶ್ವದಲ್ಲಿ ನಡೀತಾ ಇರುವ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷದ ಬಿಸಿ ಕರ್ನಾಟಕದ ಸಿಲಿಕಾನ್ ಸಿಟಿಯಾದ ಬೆಂಗಳೂರಿಗೂ ತಟ್ಟಿದೆ. ಅದೆಷ್ಟೋ ಹೋಟೆಲ್ ಮಾಲೀಕರು, ರೆಸ್ಟೋರೆಂಟ್ ಮಾಲೀಕರು, ಅಡುಗೆ ತಯಾರಕರು ಗ್ಯಾಸ್ ಇಲ್ಲದೆ ಪರದಾಡ್ತಾ ಇದ್ದಾರೆ. ಕೆಲ ಹೋಟೆಲ್ಗಳಂತೂ ಬಾಗಿಲು ಮುಚ್ಚುವ ಸ್ಥಿತಿಗೆ ತಲುಪಿದ್ರೆ, ಇನ್ನು ಕೆಲವು ಹೋಟೆಲ್ಗಳು ಸೌದೆ ಒಲೆಗಳನ್ನ ಬಳಸುವ ಮೂಲಕ ತಮ್ಮ ಕೆಲಸವನ್ನ ಮುಂದುವರಿಸಿದೆ. ಆದ್ರೆ ಈ ಸಮಸ್ಯೆ ಇನ್ನು ಮನೆ ಬಾಗಿಲವರೆಗೂ ಬಂದಿಲ್ಲ. ಅಷ್ಟಕ್ಕೂ ಈ ಸೌದೆ ಒಲೆಯಿಂದ ಅಡುಗೆ ಮಾಡಿ ತಿನ್ನೋದ್ರಿಂದ ಏನೆಲ್ಲ ಲಾಭಗಳಿವೆ ಗೊತ್ತಾ? ಇದರಿಂದ ಸಿಗುವ ಪ್ರಯೋಜನಗಳೇನು? ಬನ್ನಿ ನೋಡೋಣ. ಈಗಿನ ಪರಿಸ್ಥಿತಿಯಲ್ಲಿ ಕಾಳಸಂತೆಯಲ್ಲಿ ಮಾರ್ತಾ ಇರುವ ಗ್ಯಾಸ್ ಸಿಲಿಂಡರ್ನ ಬೆಲೆ 2,000 ರೂಪಾಯಿಗಳಿಗಿಂತ ಹೆಚ್ಚಾಗಿದೆ. ಆದ್ರೆ ಸೌದೆ ಒಲೆ ನಮಗೆ ಕೇವಲ 300 ರಿಂದ 400 ರೂಪಾಯಿಗಳಿಗೆ ಲಭ್ಯವಿದೆ. ಇವುಗಳನ್ನ ಬಳಸಿ ನಾವು 4 ರಿಂದ 5 ದಿನಗಳವರೆಗೆ ಅಡುಗೆ ಮಾಡಬಹುದು. ಅಲ್ಲದೆ ಸೌದೆ ಒಲೆ ದೀರ್ಘಾವಧಿಯ ಉಳಿತಾಯವನ್ನ ನೀಡುತ್ತೆ. ಅತ್ಯುತ್ತಮ ರುಚಿ, ಹೊಗೆಯಾಡುವ ಸುವಾಸನೆ. ಸೌದೆ ಒಲೆಯ ಮೇಲೆ ರೊಟ್ಟಿ, ಬಿರಿಯಾನಿ, ಹಲಿಂ ಬೇಯಿಸೋದ್ರಿಂದ ರುಚಿ ನೆಕ್ಸ್ಟ್ ಲೆವೆಲ್ ನಲ್ಲಿರುತ್ತೆ. ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡೋದ್ರಿಂದ ಆಹಾರಕ್ಕೆ ಹೊಗೆಯಾಡುವ ಪರಿಮಳ ಬರುತ್ತೆ. ಇದು ಆಹಾರದ ರುಚಿಯನ್ನ ಹೆಚ್ಚಿಸುತ್ತೆ. ಇದು ನಿಮ್ಮನ್ನ ಹೆಚ್ಚು ತಿನ್ನಲು ಬಯಸುವಂತೆ ಮಾಡುತ್ತೆ. ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದ್ರಿಂದ ಆಹಾರದಲ್ಲಿನ ಜೀವಸತ್ವಗಳು ಮತ್ತು ಖನಿಜಗಳು ನಾಶವಾಗೋದಿಲ್ಲ. ಮಣ್ಣಿನ ಪಾತ್ರೆಗಳು ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂನಂತಹ ಪೋಷಕಾಂಶಗಳನ್ನ ಆಹಾರಕ್ಕೆ ಬಿಡುಗಡೆ ಮಾಡ್ತವೆ. ಆಯುರ್ವೇದದಲ್ಲಿ ಹೇಳುವ ಪ್ರಕಾರ ಸಹ ಇದು ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅಲ್ಲದೆ ಸೌದೆ ಒಲೆಯಲ್ಲಿ ತಯಾರಿಸಿದ ಆಹಾರ ತಿನ್ನೋದ್ರಿಂದ ದೇಹಕ್ಕೆ ಸಾಕಷ್ಟು ಶಕ್ತಿ ಸಿಗುತ್ತೆ. ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಇಲ್ಲದಿದ್ರೂ ಇಂದಿಗೂ ಅನೇಕ ಮಂದಿ ಹೊಲ ತೋಟಗಳಲ್ಲಿ ಸಿಗುವ ಮರದ ಸೌದೆಗಳನ್ನು ತಂದು ಬಳಸ್ತಾರೆ. ಯಾಕಂದ್ರೆ ಇದು ಸುಲಭವಾಗಿ ಮತ್ತು ಕಡಿಮೆ ಬೆಲೆಗೆ ಲಭ್ಯವಿದೆ. ಅಲ್ಲದೆ ಸೌದೆ ಬಳಸಿ ತಯಾರಿಸಿದ ಆಹಾರ ತಿನ್ನಲು ಸಾಕಷ್ಟು ಮಂದಿ ಬಯಸ್ತಾರೆ. ಕೇಂದ್ರ ಸರ್ಕಾರ ಉಜ್ವಲ ಯೋಜನೆಯಡಿ ಬಡವರಿಗೆ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ಗಳನ್ನು ಒದಗಿಸ್ತಾ ಇದ್ರು ಹಳ್ಳಿಗಳಲ್ಲಿ ಜನರು ಇಂದಿಗೂ ಸೌದೆ ಉಪಯೋಗಿಸ್ತಾ ಇದ್ದಾರೆ. ಹೀಗಾಗಿ ಗ್ಯಾಸ್ ಸಮಸ್ಯೆ ಆದ್ರೂ ಸೌದೆಗಳನ್ನ ಬಳಸುವ ಮೂಲಕ ಅಲ್ಲಿನ ಜನರು ಜೀವನ ಸಾಗಿಸ್ತಾರೆ. ಸದ್ಯ ಈಗ ಜನರು ಹಿಂದಿನ ಸಂಪ್ರದಾಯಗಳನ್ನೇ ಆಚರಿಸುವತ್ತ ಮುಖ ಮಾಡಿದ್ದಾರೆ. ಸೌದೆ ಬಳಸಿ ಅಡುಗೆ ಮಾಡೋದ್ರಿಂದ ಮನೆ ಬೆಚ್ಚಗಿರುತ್ತೆ. ಅದರಲ್ಲೂ ಚಳಿಗಾಲದಲ್ಲಿ ಇದು ಶಾಖ ನೀಡಿದಂತೆ ಇರುತ್ತೆ. ಇನ್ನು ಸೌದೆ ಬೂದಿಯನ್ನ ತೋಟದಲ್ಲಿ ಗೊಬ್ಬರವಾಗಿ ಬಳಸಬಹುದು. ನೀವು ಒಂದೇ ಬಾರಿಗೆ 2 ಅಥವಾ 3 ಪಾತ್ರೆಗಳಲ್ಲಿ ಅಡುಗೆ ಬೇಯಿಸಬಹುದು. ಇದು ಸಮಯವನ್ನ ಉಳಿಸುತ್ತೆ. ಜೊತೆಗೆ ನಾವು ಬಯಸಿದಷ್ಟು ಮರವನ್ನ ಬಳಸಬಹುದು. ಆದ್ರೆ ಉಸಿರಾಟ ಸಮಸ್ಯೆ ಎದುರಿಸ್ತಾ ಇರೋರು ಸೌದೆ ಒಲೆಗಳನ್ನ ಅತಿಯಾಗಿ ಬಳಸುವಂತಿಲ್ಲ. ಆದ್ರೆ ಸೌದೆ ಒಲೆ ಆರೋಗ್ಯ ಮತ್ತು ಪರಿಸರ ಎರಡಕ್ಕೂ ಸಹ ಒಳ್ಳೆಯದು. ಒಟ್ಟಾರೆ ಗ್ಯಾಸ್ ಸಿಲಿಂಡರ್ ಕೊರತೆ ಎದುರಿಸ್ತಾ ಇರೋರು ತಾತ್ಕಾಲಿಕವಾಗಿ ಸೌದೆ ಒಲೆಗಳನ್ನ ಬಳಸೋದು ಉತ್ತಮ.